ಪ್ರಿಯ ಸ್ನೇಹಿತರೆ, ಪ್ರತಿ ಮಾನವನ ಹೃದಯದಲ್ಲಿ ಒಂದು ಕನಸಿರುತ್ತದೆ. ಆ ಕನಸು ದೊಡ್ಡದಾಗಿರಬಹುದು, ಸಣ್ಣದಾಗಿರಬಹುದು, ಆದರೆ ಅದು ನಮ್ಮ ಜೀವನಕ್ಕೆ ದಿಕ್ಕು ನೀಡುವ ಬೆಳಕು. ಕತ್ತಲೆಯ ನಡುವೆ ಒಂದು ಚಿಕ್ಕ ದೀಪ ಹೇಗೆ ಬೆಳಗುತ್ತದೋ ಹಾಗೆಯೇ ನಮ್ಮ ಕನಸುಗಳು ನಮ್ಮ ಬದುಕಿನ ದಾರಿಯನ್ನು ಬೆಳಗಿಸುತ್ತವೆ. ಜೀವನದಲ್ಲಿ ಎಲ್ಲರೂ ಯಶಸ್ಸು ಬಯಸುತ್ತಾರೆ, ಆದರೆ ಯಶಸ್ಸು ಸಿಗುವುದು ಕೇವಲ ಬಯಕೆಗಳಿಂದಲ್ಲ, ಅದು ನಿರಂತರ ಪ್ರಯತ್ನದಿಂದ, ನಂಬಿಕೆಯಿಂದ ಮತ್ತು ಶ್ರಮದಿಂದ. ನನ್ನಿಂದಾಗುತ್ತದೆಯೇ ಎಂಬ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಬರುತ್ತದೆ, ಆದರೆ ನಿಜವಾದ ಪ್ರಶ್ನೆ ಅದು ಅಲ್ಲ. ನಿಜವಾದ ಪ್ರಶ್ನೆ ನಾನು ಎಷ್ಟು ಪ್ರಯತ್ನಿಸುತ್ತೇನೆ ಎಂಬುದು. ಸ್ನೇಹಿತರೆ, ಕನಸು ಕಂಡವರೇ ಇತಿಹಾಸ ನಿರ್ಮಿಸಿದ್ದಾರೆ. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಒಂದು ಸಣ್ಣ ಹಳ್ಳಿಯಿಂದ ಪ್ರಾರಂಭಿಸಿ ಭಾರತದ ರಾಷ್ಟ್ರಪತಿಯಾಗಿದ್ದರು. ಅವರ ಜೀವನ ನಮಗೆ ಹೇಳುವುದು ಒಂದೇ ಮಾತು: ಕನಸು ಎಂದರೆ ನಾವು ನಿದ್ರಿಸುವಾಗ ಕಾಣುವುದಲ್ಲ, ಅದು ನಮ್ಮನ್ನು ನಿದ್ರೆ ಮಾಡದಂತೆ ಮಾಡುವ ಗುರಿ. ನಾವು ಎಷ್ಟು ಸಾರಿ ವಿಫಲವಾದರೂ ಮತ್ತೆ ಎದ್ದು ನಿಲ್ಲಬೇಕು, ಏಕೆಂದರೆ ವಿಫಲತೆ ಅಂತಿಮ ಅಲ್ಲ, ಅದು ಪಾಠ. ಪ್ರತಿಯೊಂದು ಸೋಲು ನಮಗೆ ಒಂದು ಪಾಠ ಕಲಿಸುತ್ತದೆ. ಸೋಲಿನಿಂದ ಕಲಿತವನೇ ಗೆಲುವಿನ ಸಿಹಿಯನ್ನು ಅನುಭವಿಸಬಲ್ಲನು. ನಿಮ್ಮ ಪರಿಸ್ಥಿತಿ ಹೇಗೇ ಇರಲಿ, ಬಡತನ, ಸಮಸ್ಯೆಗಳು, ಟೀಕೆಗಳು ಇವೆಲ್ಲವೂ ನಿಮ್ಮ ಕನಸಿನ ಮುಂದೆ ಚಿಕ್ಕದಾಗಬೇಕು. ನಿಮ್ಮ ಕನಸು ದೊಡ್ಡದಾದರೆ ನಿಮ್ಮ ಸಮಸ್ಯೆಗಳು ಚಿಕ್ಕದಾಗುತ್ತವೆ. ಜೀವನದಲ್ಲಿ ಕಷ್ಟಗಳು ಬಂದಾಗ ಇದು ನನ್ನನ್ನು ಪರೀಕ್ಷಿಸಲು ಬಂದ ಸವಾಲು ಎಂದು ಯೋಚಿಸಿ. ನಿಮ್ಮ ಒಳಗಿರುವ ಶಕ್ತಿ ನಿಮಗೆ ಗೊತ್ತಿಲ್ಲ. ಒಂದು ಬೀಜ ಮಣ್ಣಿನ ಕೆಳಗೆ ಹೂತು ಹಾಕಿದಾಗ ಅದು ಅಂಧಕಾರದಲ್ಲೇ ಬೆಳೆಯುತ್ತದೆ, ಆದರೆ ಒಂದು ದಿನ ಅದು ಭೂಮಿಯನ್ನು ಒಡೆದು ಹೊರಗೆ ಬರುತ್ತದೆ. ಹಾಗೆಯೇ ನಿಮ್ಮ ಶ್ರಮ ಮತ್ತು ನಂಬಿಕೆ ಒಂದು ದಿನ ಫಲ ಕೊಡುತ್ತದೆ. ಸ್ನೇಹಿತರೆ, ಇತರರ ಮಾತುಗಳಿಗೆ ನಿಮ್ಮ ಕನಸುಗಳನ್ನು ತ್ಯಜಿಸಬೇಡಿ. ಕೆಲವರು ಹೇಳಬಹುದು, ಇದು ನಿನ್ನಿಂದಾಗುವುದಿಲ್ಲ, ಆದರೆ ನೆನಪಿಡಿ, ಅವರ ಮಿತಿ ನಿಮ್ಮ ಮಿತಿಯಲ್ಲ. ನಿಮ್ಮ ಜೀವನ ನಿಮ್ಮದು, ನಿಮ್ಮ ಕನಸುಗಳು ನಿಮ್ಮದು, ನಿಮ್ಮ ಪ್ರಯತ್ನವು ನಿಮ್ಮದೇ ಆಗಬೇಕು. ಪ್ರತಿ ಬೆಳಿಗ್ಗೆ ನೀವು ಎದ್ದಾಗ ನಿಮ್ಮ ಗುರಿಯನ್ನು ನೆನಪಿಸಿಕೊಳ್ಳಿ. ದಿನಕ್ಕೆ ಒಂದು ಹೆಜ್ಜೆಯಾದರೂ ಮುಂದೆ ಹಾಕಿ. ಸಣ್ಣ ಹೆಜ್ಜೆಗಳು ದೊಡ್ಡ ಸಾಧನೆಗಳಿಗೆ ದಾರಿ ಮಾಡಿಕೊಡುತ್ತವೆ. ನಿರಂತರತೆ ಯಶಸ್ಸಿನ ರಹಸ್ಯ. ಸಮಯ ಬಹಳ ಅಮೂಲ್ಯ. ಇಂದೇ ಪ್ರಾರಂಭಿಸಿ. ನಾಳೆ ಮಾಡುತ್ತೇನೆ ಎನ್ನುವವರು ಸದಾ ನಾಳೆಯಲ್ಲೇ ಉಳಿದುಬಿಡುತ್ತಾರೆ. ಇಂದಿನ ಒಂದು ಸಣ್ಣ ಕ್ರಮ ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ನಿಮ್ಮ ಮನಸ್ಸಿನಲ್ಲಿ ಸದಾ ಒಳ್ಳೆಯ ಚಿಂತನೆಗಳನ್ನು ತುಂಬಿಕೊಳ್ಳಿ. ಒಳ್ಳೆಯ ಪುಸ್ತಕಗಳನ್ನು ಓದಿ. ಒಳ್ಳೆಯವರ ಜೊತೆ ಇರಲಿ. ನಕಾರಾತ್ಮಕತೆಯಿಂದ ದೂರವಿರಿ. ನಿಮ್ಮ ಮನಸ್ಸು ಯಾವ ವಿಚಾರಗಳಿಂದ ತುಂಬಿದೆಯೋ ನಿಮ್ಮ ಜೀವನ ಅದೇ ದಿಕ್ಕಿನಲ್ಲಿ ಸಾಗುತ್ತದೆ. ಸ್ನೇಹಿತರೆ, ಯಶಸ್ಸು ಒಂದು ದಿನದಲ್ಲಿ ಬರುವುದಿಲ್ಲ. ಅದು ಪ್ರತಿದಿನದ ಸಣ್ಣ ಪ್ರಯತ್ನಗಳ ಫಲ. ಒಂದು ಹನಿ ನೀರು ಕಲ್ಲನ್ನು ಕತ್ತರಿಸುತ್ತದೆ. ಹಾಗೆಯೇ ನಿಮ್ಮ ನಿರಂತರ ಶ್ರಮ ನಿಮ್ಮ ಗುರಿಯನ್ನು ಸಾಧಿಸುತ್ತದೆ. ನೀವು ನಿಮ್ಮನ್ನು ನಂಬಿದಾಗ ಜಗತ್ತು ನಿಮ್ಮನ್ನು ನಂಬುತ್ತದೆ. ಆತ್ಮವಿಶ್ವಾಸವೇ ದೊಡ್ಡ ಶಕ್ತಿ. ನೀವು ಯಾರು ಎಂಬುದು ಮುಖ್ಯವಲ್ಲ, ನೀವು ಏನಾಗಲು ನಿರ್ಧರಿಸಿದ್ದೀರಿ ಎಂಬುದೇ ಮುಖ್ಯ. ಈ ಕನಸಿನ ಜ್ಯೋತಿ ಚಾನೆಲ್ ನಿಮ್ಮ ಒಳಗಿನ ಆ ದೀಪವನ್ನು ಬೆಳಗಿಸಲು ಇದೆ. ನೀವು ಎಷ್ಟು ಬಾರಿ ಬೀಳಿದರೂ ಮತ್ತೆ ಎದ್ದು ನಿಲ್ಲುವ ಧೈರ್ಯವನ್ನು ನೀಡಲು ಇದೆ. ನಿಮ್ಮ ಕನಸುಗಳಿಗೆ ಬೆಂಕಿ ಹಚ್ಚಲು ಇದೆ. ಇಂದು ಒಂದು ನಿರ್ಧಾರ ತೆಗೆದುಕೊಳ್ಳಿ. ನಾನು ನನ್ನ ಕನಸುಗಳನ್ನು ಸಾಧಿಸುತ್ತೇನೆ. ಎಷ್ಟು ಕಷ್ಟ ಬಂದರೂ ನಿಲ್ಲುವುದಿಲ್ಲ. ಸೋಲನ್ನು ಹೆದರಲ್ಲ. ಪ್ರಯತ್ನವನ್ನು ಬಿಡುವುದಿಲ್ಲ. ನಿಮ್ಮ ಜೀವನ ಒಂದು ಕಥೆ. ಆ ಕಥೆಯನ್ನು ಅದ್ಭುತವಾಗಿ ಬರೆಯುವ ಅಧಿಕಾರ ನಿಮ್ಮ ಕೈಯಲ್ಲಿದೆ. ಇನ್ನೊಬ್ಬರು ನಿಮ್ಮ ಕಥೆಯನ್ನು ಬರೆಯಬಾರದು. ನೀವು ನಿಮ್ಮ ಭವಿಷ್ಯದ ಲೇಖಕರು. ಕತ್ತಲೆ ನಂತರವೇ ಬೆಳಗು ಬರುತ್ತದೆ. ಮಳೆ ನಂತರವೇ ಇಂದ್ರಧನುಷ್ ಮೂಡುತ್ತದೆ. ಕಷ್ಟಗಳ ನಂತರವೇ ಯಶಸ್ಸು ಬರುತ್ತದೆ. ಆದ್ದರಿಂದ ಕಷ್ಟವನ್ನು ಹೆದರಬೇಡಿ. ಅದು ನಿಮ್ಮ ಬೆಳವಣಿಗೆಯ ಭಾಗ. ಕೊನೆಗೆ ಸ್ನೇಹಿತರೆ, ನಿಮ್ಮ ಒಳಗಿನ ಕನಸಿನ ಜ್ಯೋತಿ ಎಂದಿಗೂ ಆರಬಾರದು. ಅದು ನಿಮ್ಮ ದಾರಿಯನ್ನು ಬೆಳಗಿಸಲಿ. ನಿಮ್ಮ ಹೃದಯದಲ್ಲಿ ನಂಬಿಕೆ ಇರಲಿ. ನಿಮ್ಮ ಕೈಯಲ್ಲಿ ಶ್ರಮ ಇರಲಿ. ನಿಮ್ಮ ಕಣ್ಣಲ್ಲಿ ಗುರಿ ಇರಲಿ. ಒಂದು ದಿನ ನೀವು ಹಿಂದೆ ತಿರುಗಿ ನೋಡಿದಾಗ, ನಾನು ಕೈಬಿಡಲಿಲ್ಲ, ಅದಕ್ಕಾಗಿ ಇಂದು ಇಲ್ಲಿ ನಿಂತಿದ್ದೇನೆ ಎಂದು ಹೆಮ್ಮೆಯಿಂದ ಹೇಳುವಿರಿ. ಕನಸು ಕಾಣಿರಿ, ನಂಬಿರಿ, ಶ್ರಮಿಸಿ, ಸಾಧಿಸಿ.